ಸಿದ್ದರಾಮಯ್ಯ ಬಗ್ಗೆ ಬಿಆರ್ ಪಾಟೀಲ್ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ಲಕ್ಕಿ ಲಾಟರಿ ಹೊಡೆದ್ಬಿಟ್ಟ ಅಂತ ಹೇಳಿ ಶಾಸಕರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯಗೆ ಸೋನಿಯಾ ಗಾಂಧಿ ಭೇಟಿ ಮಾಡಿಸಿದ್ದೇ ನಾನು, ಅವನ ಗ್ರಹಚಾರ ಚೆನ್ನಾಗಿತ್ತು, ಸಿದ್ದರಾಮಯ್ಯ ಸಿಎಂ ಆದ, ಫೋನ್ನಲ್ಲಿ ಆಪ್ತರ ಜೊತೆ ಬಿಆರ್ ಪಾಟೀಲ್ ಮಾತನಾಡಿರುವಂತಹ ಆಡಿಯೋ ವೈರಲ್ ಆಗ್ತಾ ಇದೆ. ಮಂಡ್ಯದಲ್ಲಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಾಸಕ ಬಿಆರ್ ಪಾಟೀಲ್. ಈ ಕೂತ್ಕೊಳ್ಳಿ ಆಯ್ತು, ನೀವೇ ಗೊತ್ತಿಲ್ಲ. ನಾನು ಸುದ್ದಿವಲ್ಲ ನಾನು ಭೇಟಿ ಮಾಡಿದ್ದೇನೆ. ಬಹಳ ಗಂಭೀರವಾಗಿ ಮಾತು ಕೇಳಿದ್ರು, ಎಲ್ಲ ನೋಡ್ಬೋದು. ಆಮೇಲೆ ಎಲ್ಲಿಯವರೆಗೆ ಹೇಳಿದ್ರೆ ಗ್ರೇಟ್ಫುಲ್ ಟು ಗೊತ್ತದ್ರು ಅಲ್ಲ, ಈ ವಿಷಯಗಳು ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ. I left to the High Command and ಮಾತನಾಡಿ ಚರ್ಚೆ ಮಾಡೋದು. ಇದು ಸರಿ ಇದೆ. ಈಗ ಸಿಎಂ ಮಂತ್ರಿಮಂಡಲದಲ್ಲೇ ಮಂತ್ರಿಗಳ ಬಗ್ಗೆ ಅಸಮಾಧಾನ ಇದೆ. ಹೈಕಮಾಂಡ್ ಕೇಳ್ತೀನಿ. ಸರಿ ಇದೆ, ಇದನ್ನ ಅಡ್ರೆಸ್ ಮಾಡಿದ್ರೆ ಇಷ್ಟು ಅನಾಹುತ ಆಗ್ತಿರ್ಲಿಲ್ಲ. ನಾವು ಬಿಗಿನಿಂಗ್ನಲ್ಲೇ ಶುರು ಮಾಡಿದ್ದೀವಿ. ಅವತ್ತಲಿಂದ ಯಾರು ಸೀರಿಯಸ್ ತೊಗೊಳ್ಳಿಲ್ಲ. ಸಿಎಂ ಡೆಪ್ಯೂಟಿ ಸಿಎಂ ಈ ಕೂತ್ಕೊಳ್ಳಿ ಆಯ್ತು, ನೀವೇ ಗೊತ್ತಿಲ್ಲ. ನಾನು ಸುದ್ದಿವಲ್ಲ ನಾನು ಭೇಟಿ ಮಾಡಿದ್ದೇನೆ. ಬಹಳ ಗಂಭೀರವಾಗಿ ಮಾತು ಕೇಳಿದ್ರು, ಎಲ್ಲ ನೋಡ್ಬೋದು. ಆಮೇಲೆ ಎಲ್ಲಿಯವರೆಗೆ ಹೇಳಿದ್ರೆ ಗ್ರೇಟ್ಫುಲ್ ಟು ಗೊತ್ತದ್ರು ಅಲ್ಲ, ಈ ವಿಷಯಗಳು ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ. I left to the High Command and ಮಾತನಾಡಿ ಚರ್ಚೆ ಮಾಡೋದು. ಅದೇ ನಾನು ಮೂರನೇ ಸಲ ಮಾಧ್ಯಮ ಕೇಳ್ತಾ ಇರೋದು. ನಾನು ಈ ಕೂತ್ಕೊಳ್ಳಿ ಆಯ್ತು, ನೀವೇ ಗೊತ್ತಿಲ್ಲ. ನಾನು ಸುದ್ದಿವಲ್ಲ ನಾನು ಭೇಟಿ ಮಾಡಿದ್ದೇನೆ. ಬಹಳ ಗಂಭೀರವಾಗಿ ಮಾತು ಕೇಳಿದ್ರು, ಎಲ್ಲ ನೋಡ್ಬೋದು. ಆಮೇಲೆ ಎಲ್ಲಿಯವರೆಗೆ ಹೇಳಿದ್ರೆ ಗ್ರೇಟ್ಫುಲ್ ಟು ಗೊತ್ತದ್ರು ನಾವಿಲ್ಲಿ ರಘುಜಿ ಇದ್ದಂಗೆ ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ, ಮುಖ್ಯಮಂತ್ರಿ ಆದ. ನಾನು ಸೋನಿಯಾ ಗಾಂಧಿ ಭೇಟಿ ಮಾಡಿದ್ರು ನಾನೇ ಫಸ್ಟು. ಅವನ ಗ್ರಹಚಾರ ಚೆನ್ನಾಗಿತ್ತು, ಅವನು ಆಗಿಬಿಟ್ಟ. ನೋಡಿ, ನಮಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಸುದ್ದಿವಲ್ಲ ನಾನು ಭೇಟಿ ಮಾಡಿದ್ದೇನೆ. ಬಹಳ ಗಂಭೀರವಾಗಿ ಮಾತು ಕೇಳಿದ್ರು, ಎಲ್ಲ ನೋಡ್ಬೋದು. ಆಮೇಲೆ ಎಲ್ಲಿಯವರೆಗೆ ಹೇಳಿದ್ರೆ ಗ್ರೇಟ್ಫುಲ್ ಟು ಗೊತ್ತದ್ರು ಅಲ್ಲ, ಈ ವಿಷಯಗಳು ನಮ್ಗೆ ಗೊತ್ತ. ನಾವಿಲ್ಲಿ ರಘುಜಿ ಇದ್ದಂಗೆ
ಸಿದ್ದರಾಮಯ್ಯ ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ, ಮುಖ್ಯಮಂತ್ರಿ ಆದ. ನಾನು ಸೋನಿಯಾ ಗಾಂಧಿ ಭೇಟಿ ಮಾಡಿದ್ರು ನಾನೇ ಫಸ್ಟು. ಅವನ ಗ್ರಹಚಾರ ಚೆನ್ನಾಗಿತ್ತು, ಅವನು ಆಗಿಬಿಟ್ಟ. ಎಸ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ರಾಘವೇಂದ್ರ ಫೋನು ಸಂಪರ್ಕದಲ್ಲಿದ್ದಾರೆ. ಎಸ್ನು ರಾಘವೇಂದ್ರ, ವಸತಿ ಯೋಜನೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋ ಆರೋಪವನ್ನ ಮಾಡಿದ್ರು. ಇದೀಗ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ ಸಿದ್ದರಾಮಯ್ಯನವರ ಬಗ್ಗೆ. ಅಂದರೆ ಯಾರ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಸಿದ್ದರಾಮಯ್ಯ ಲಕ್ಕಿ CM ಆಗಿಬಿಟ್ಟ, ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿಸ್ಬಿಟ್ಟೆ ಅಂತ ಹೇಳ್ತಾ ಇದ್ದಾರೆ. ಯಾರ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಈ ಮಾತನಾಡಿದ್ರು ಅಂತ ಹೇಳಿ. ರಾಘವೇಂದ್ರ, ನನ್ನ ಧ್ವನಿ ಕೇಳಿಸ್ತಿದೆ ಅಂತ ಭಾವಿಸ್ತೀನಿ. ರೈಟ್, ಸಂಪರ್ಕ ಸಾಧ್ಯ ಆಗ್ತಿಲ್ಲ, ಮತ್ತೊಮ್ಮೆ ಸಂಪರ್ಕ ಮಾಡುವ ಪ್ರಯತ್ನ ಮಾಡ್ತೀವಿ. ನೋಡಿ, BR ಪಾಟೀಲ್ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ವಸತಿ ಯೋಜನೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂತಹ ಬಾಂಬ್ ಸಿಡಿಸಿದ್ರು. ಅದಕ್ಕೆ ಅವ್ರು ಸ್ಟ್ಯಾಂಡ್ ಕೂಡ ತೆಗೆದುಕೊಂಡಿದ್ರು, ಹೌದು ಅಂತ ಹೇಳಿ. ಇದೀಗ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ ಅನ್ನುವಂತಹ ಮಾತುಗಳನ್ನ ಆಡಿದ್ದಾರೆ. ಹಾಗಿದ್ರೆ ಮತ್ತೊಮ್ಮೆ ಕೇಳಿಸ್ಕೊಳ್ಳೋಣ ಏನ್ ಮಾತಾಡಿದ್ರು BR ಪಾಟೀಲ್ ಅವರು ಅಂತ. ನಾವಿಲ್ಲಿ ರಘುಜಿ ಇದ್ದಂಗೆ ಸಿದ್ದರಾಮಯ್ಯ ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ, ಮುಖ್ಯಮಂತ್ರಿ ಆದ. ನಾನು ಸೋನಿಯಾ ಗಾಂಧಿ ಭೇಟಿ ಮಾಡಿದ್ರು ನಾನೇ ಫಸ್ಟು. ಅವನ ಗ್ರಹಚಾರ ಚೆನ್ನಾಗಿತ್ತು, ಅವನು ಆಗಿಬಿಟ್ಟ. ಡೀಟೇಲ್ಸ್ ಕೊಡ್ತಾರೆ ರಾಘವೇಂದ್ರ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಈಗ. ರಾಘವೇಂದ್ರ, ವಸತಿ ಯೋಜನೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋ ಗಂಭೀರ ಆರೋಪ ಮಾಡಿದ್ರು. ಇದೀಗ ರಾಜ್ಯದಲ್ಲಿ ಸುರ್ಜೇವಾಲಾ ಅವರು ಕೂಡ ಇದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿಸಿದ ನಾನೇ ಲಕ್ಕಿ CM ಆಗ್ಬಿಟ್ಟ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ BR ಪಾಟೀಲ್ ಅವರು. ಯಾವ ಸಂದರ್ಭದಲ್ಲಿ ಈ ಮಾತುಗಳನ್ನ ಆಡಿದ್ರು, ಯಾರ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಈ ಮಾತುಗಳನ್ನ ಆಡಿದ್ರು ಅಂತ ಹೇಳಿ. ಎಸ್ ರಮ್ಯ, ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರದಲ್ಲಿ ಅದರಲ್ಲೂ ಕೂಡ ವಸತಿ ಯೋಜನೆಯಲ್ಲಿ ನಡೆಯುತ್ತಿರುವಂತಹ ಭ್ರಷ್ಟಾಚಾರದ ವಿರುದ್ಧ ಸಾಕಷ್ಟು ಒಂದು ಹೇಳಿಕೆಯನ್ನು ಕೊಟ್ಟು ಸುದ್ದಿಯಲ್ಲಿದ್ದಂತಹ ಕಾಂಗ್ರೆಸ್ ಶಾಸಕರಾದ BR ಪಾಟೀಲ್ ಇದೀಗ ಮತ್ತೊಂದು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅದು ಕೂಡ ತಮ್ಮ ಆಪ್ತರನ್ನೇ ದೂರವಾಣಿಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರು ಲಕ್ಕಿ CM ಅವರನ್ನ ಭೇಟಿ, ಸೋನಿಯಾ ಗಾಂಧಿಗೆ ಭೇಟಿ ಮಾಡಿಸಿದ್ದೆ ನಾನು, ಅವರ ಗ್ರಾಚಾರ ಚೆನ್ನಾಗಿತ್ತು, ಅವನು CM ಆದ, ನನ್ನ ಗ್ರಾಚಾರ ಸರಿ ಇರ್ಲಿಲ್ಲ, ನಾನು ಪಕ್ಷದಲ್ಲಿ ಹಿರಿಯ ಆದ್ರೂ ಕೂಡ ನನಗೆ ಈ ಒಂದು CM ಆಗುವಂತಹ ಅವಕಾಶ ತಪ್ಪಿತ್ತು ಅಂತ ಎಲ್ಲೋ ಒಂದು ಕಡೆ ತಾವು CM ಆಗುವಂತಹ ಅವಕಾಶ ತಪ್ಪಿದ್ರ ಬಗ್ಗೆ ಒಂದು ಬೇಸರನ್ನ ವ್ಯಕ್ತಪಡಿಸಿ ಕೇರ್ಪಡೆಯಲ್ಲಿ ಇವತ್ತು ಕೇರ್ಪಡೆ ಕೃಷ್ಣರವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಆ ಒಂದು ಸಮಾರಂಭದಲ್ಲಿ ಇವರು ಭಾಗವಹಿಸಲಿಕ್ಕಾಗಿ ಕೇರ್ಪಡೆಗೆ ಬಂದಿದ್ರು. ಅಂತ ಸಂದರ್ಭದಲ್ಲಿ ಇವರು ತಮ್ಮ ಆಪ್ತರನ್ನ ಫೋನ್ ನಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಈ ರೀತಿಯನ್ನ ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಎಲ್ಲೋ ಒಂದು ನಮಗೆ ಪಕ್ಷದಲ್ಲಿ ಸರಿಯಾದ ಸೂಕ್ತ ಸ್ಥಾನಮಾನ ದೊರೆತಿಲ್ಲ ಅನ್ನೋದು ಕೂಡ ಒಂದು ಕಡೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಸರ್ಕಾರದ ವಿರುದ್ಧ ಕೂಡ ಈಗ ಸಾಕಷ್ಟು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಕೂಡ ಇವರು ಏನೀಗ ವಸತಿ ಯೋಜನೆಯ ಭ್ರಷ್ಟಾಚಾರದ ಬಗ್ಗೆ ಒಂದು ದೂರನ್ನ ಹೇಳಿದ್ರು. ನಾನು ದೂರನ್ನ ಕೊಟ್ಟಿದ್ದು ಕೇವಲ ಸರ್ಕಾರದ ವಿರುದ್ಧ ಅಲ್ಲ, ಆ ಒಂದು ಇಲಾಖೆ ವಿರುದ್ಧ ಅನ್ನೋ ಮಾತುಗಳ ಮೂಲಕ ಎಲ್ಲೊಂದು ಕಡೆ ತಮ್ಮ ಹೇಳಿಕೆಯನ್ನ ತೇಪೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಮತ್ತೊಂದು ಕಡೆ ಸುರ್ಜೇವಾಲನ್ನ ಭೇಟಿ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿ, ನಾನು ಇವತ್ತು ಸುರ್ಜೇವಾಲನ್ನ ಭೇಟಿ ಮಾಡಿದ್ದೀನಿ, ಈ ಬಗೆಯಾಗಿ ಕೂಡ ನಾನು ಮಾತನಾಡಿದ್ದೀನಿ, ಆದ್ರೆ ನಾನು ಏನ್ ಮಾತನಾಡಿದ್ದೀನಿ ಅನ್ನೋದು ಕೂಡ ನಾನು ಬಹಿರಂಗ ಪಡಿಸಲಿಕ್ಕೆ ಈಗ ಸದ್ಯಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳುವ ಮೂಲಕ ಎಲ್ಲೋ ಒಂದು ಕಡೆ ರಾಜಕಾರಣದಲ್ಲಿ ಈ ಒಂದು ಹೇಳಿಕೆಯ ಮೂಲಕ ಮತ್ತೊಂದು ಸಂಚಲನವನ್ನ ಇವತ್ತು ಸೃಷ್ಟಿ ಮಾಡಿರುವಂತದ್ದು BR ಪಾಟೀಲ್. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಾಘವೇಂದ್ರ.